ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶುಭ್ಮನ್ ಗಿಲ್ ಅವರ ಅಬ್ಬರದ ಆಟಕ್ಕೆ ನಡುಗಿದ ಕೆಕೆಆರ್ ತಂಡ ಮತ್ತೆ ಅದೇ ಸೋಲಿನ ಸುಳಿಗೆ ಸಿಲುಕಿದ ರಹಾನೆ ಪಡೆ. ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ಕಂಡ ಗುಜರಾತ್ ಟೈಟನ್ಸ್ ತಂಡ ಇತ್ತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಟೂರ್ನಿಯಲ್ಲಿ ಸತತವಾಗಿ ಸೋಲನ್ನು ಅನುಭವಿಸುತ್ತಿದೆ. ಪಂದ್ಯ ಸೋತ ಬಳಿಕ ಶಾಕಿಂಗ್ ಹೇಳಿಕೆ ಕೊಟ್ಟ ಕೆಕೆಆರ್ ನಾಯಕ ರಹಾನೆ ಅವರು ಕೊಟ್ಟಂತಹ ಹೇಳಿಕೆ ಏನು ಅಂತ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಪೂರ್ತಿ ನೋಡಿ. ನೀವು ಆರ್ಸಿಬಿ ಅಭಿಮಾನಿ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐಪಿಎಲ್ 2026ರ 25ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಗುಜರಾತ್ ಟೈಟನ್ಸ್ ತಂಡ 5 ವಿಕೆಟ್ಗಳಿಂದ ಸೋಲಿಸಿದೆ. ಈ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಆರಂಭದಲ್ಲಿ ಆಘಾತ ಅನುಭವಿಸಿತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳ್ತಾನೆ ಇದ್ದವು. ತಂಡಕ್ಕೆ ಆಸರೆಯಾಗಿ ನಿಂತ ಕೆಮರನ್ ಗ್ರೀನ್ ಅದ್ಭುತ ಪ್ರದರ್ಶನ ಕೊಟ್ಟರು. ನಂತರ ಬಂದಂತಹ ಯಾವೊಬ್ಬ ಆಟಗಾರ ಕೂಡ ಸರಿಯಾಗಿ ಆಡದೆ ಪೆವಿಲಿಯನ್ನತ್ತ ಸಾಗಿದರು. ತಂಡದ ಪರ ಕೆಮರನ್ ಗ್ರೀನ್ 79 ರನ್ ಚಚ್ಚಿದರು. ಇದರಲ್ಲಿ 7 ಬೌಂಡರಿ ಹಾಗೂ 4 ಸಿಕ್ಸ್ ಕೂಡ ಬಂದಿವೆ. ಇತ್ತ ಕಾಗಿಸೋ ರಬಾಡ 3 ವಿಕೆಟ್ ಕಿತ್ತು ಮಿಂಚಿದರು ಮತ್ತು ಮೊಹಮ್ಮದ್ ಶಮಿ ಹಾಗೂ ಅಶೋಕ್ ಶರ್ಮಾ ತಲಾ 2 ವಿಕೆಟ್ ಕಿತ್ತು ಮಿಂಚಿದರು. 20 ಓವರ್ಗಳಲ್ಲಿ ಕೋಲ್ಕತ್ತಾ ತಂಡ 180 ರನ್ಗಳಿಗೆ ಆಲೌಟ್ ಆಯಿತು. ಇನ್ನು ಗುಜರಾತ್ ತಂಡಕ್ಕೆ 181 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಗುಜರಾತ್ ತಂಡ ಆರಂಭದಲ್ಲಿ ಅದ್ಭುತ ಪ್ರದರ್ಶನ ಕಂಡಿತು. ಶುಭ್ಮನ್ ಗಿಲ್ ಅವರು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಂದ ಅರ್ಧ ಶತಕ ಸಿಡಿಸಿದರು. ಕೊನೆಯದಾಗಿ ಗುಜರಾತ್ ತಂಡ 19.4 ಓವರ್ಗಳಲ್ಲಿ 181 ರನ್ ಸಿಡಿಸಿ ಭರ್ಜರಿಯಾಗಿ ಜಯ ಗಳಿಸಿತು. ತಂಡದ ಪರ ಶುಭ್ಮನ್ ಗಿಲ್ 86 ರನ್ಗಳನ್ನು ಚಚ್ಚಿ ಹಾಕಿದರು. ಇದರಲ್ಲಿ 8 ಬೌಂಡರಿ ಹಾಗೂ 4 ಸಿಕ್ಸ್ ಕೂಡ ಬಂದಿದೆ. ಇತ್ತ ವರುಣ್ ಚಕ್ರವರ್ತಿ ಕೂಡ 2 ವಿಕೆಟ್ ಕಿತ್ತು ಮಿಂಚಿದರು. ಅಂತಿಮವಾಗಿ ಗುಜರಾತ್ ಟೈಟನ್ಸ್ 5 ವಿಕೆಟ್ಗಳಿಂದ ಜಯಗಳಿಸಿತು. ಮ್ಯಾಚ್ ಸೋತ ಬಳಿಕ ಮಾತನಾಡಿದ ಕೆಕೆಆರ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಪಂದ್ಯವನ್ನ ಸೋತಿದ್ದು ತುಂಬಾನೇ ಬೇಜಾರಾಗ್ತಿದೆ. ಈ ಸೀಸನ್ ನಲ್ಲಿ ಆಡಿದ 6 ಪಂದ್ಯದಲ್ಲಿ 5 ಪಂದ್ಯ ಸೋತಿದ್ದು, 1 ಪಂದ್ಯ ಮಳೆಯಿಂದ ರದ್ದಾಗಿತ್ತು. ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಗಳು ತುಂಬಾನೇ ಎಡವಿದರು. ಇನ್ನು 30 ರಿಂದ 40 ರನ್ ಕಲೆ ಹಾಕಬೇಕಾಗಿತ್ತು. ರನ್ ಬರ್ಲಿಲ್ಲ. ಗ್ರೀನ್ ಅವರು ಅದ್ಭುತ ಬ್ಯಾಟಿಂಗ್ ಮಾಡಿದರು. ಮುಂದಿನ ಪಂದ್ಯಗಳಲ್ಲಿ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಕೆಕೆಆರ್ ತಂಡದ ನಾಯಕ ಹೇಳಿದ್ದಾರೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.